ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ಒಂದು ಜೀವರಾಶಿಗೂ ಅದರದೇ ಆಗಿರ್ತಕ್ಕಂಥ ಒಂದು ಮೌಲ್ಯ ಇದೆ. ನೀನು ಹುಟ್ಟೋದಕ್ಕೂ ಕೂಡ ಒಂದು ಹೆಣ್ಣು ಕಾರಣ. ಈ ಭೂಮಿಯಲ್ಲಿ ಕಂಡು ಅಂತ ಹುಟ್ಟಿದ್ದೆ ಆದ್ರೆ ಅದಕ್ಕೆ ಮೂಲನೇ ಹೆಣ್ಣು. ಅಂತ ಹೆಣ್ಣನ್ನ ಕೀಳಾಗಿ ಕಾಣ್ತಿರೋ ಮದಾಂಧ. ಮದಾಂಧ, ವಾಹ್, ವೆರಿ ಗುಡ್. ಹೆಣ್ಣು ಅಂದ್ರೆ ನೀನು ಕಣೆ, ನೀನು. ನಿನ್ನಲ್ಲಿ ಸೌಂದರ್ಯವಷ್ಟೇ ಇದೆ ಎಂದು ತಿಳಿದುಕೊಂಡಿದೆ, ಆದ್ರೆ ಕ್ರೌರ್ಯವೂ ಅಷ್ಟೇ ಅಡಗಿದೆ. ನೋಡು, ನಿನಗೆ ಒಳ್ಳೆ ಮಾತಿನಿಂದ ಹೇಳುತ್ತೇನೆ. ನೀನು ನಿನಗಾಗಿಯೇ ಬಂದು ನನ್ನನ್ನ ಸವಿ ಮುದ್ದಾಗಿ ಅಪ್ಪಿಕೊಂಡ್ರೆ ಸರಿ, ಇಲ್ಲವಾದರೆ ನಿನ್ನ ಶೀಲವನ್ನ ಕುಟ್ಟಿ ಕುಟ್ಟಿ ತಿನ್ನಬೇಕಾಗುತ್ತದೆ. ಎಚ್ಚರ. ಹತ್ರ ಬಂದು ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಯಾ ಆದ್ರ ಮಗನೇ ಬಿಡೋ ಮೋಸ ಇಲ್ಲವೋ? ಮಹಿಷಾಸ ಮರ್ದಿನಿಯಾಗಿ ರಕ್ತ ಹಿರದಲ್ಲಿ ಯಾವ ಸಂದೇಹ? ನಿನ್ನ ಮನಸ್ಸನ್ನ ಗಟ್ಟಿ ಮಾಡಿ ನಾನು ಕೇಳಿದಂತ ಸವಿಗೆ ಪಾತ್ರರಾಗು. ಇಲ್ಲ ಅಂತ ಇದ್ರೆ ನಾನು ಈ ಕ್ಷಣದಲ್ಲಿಯೇ ನಿನ್ನನ್ನ ಅನ್ನು ಮಹಾಭಾರತದಲ್ಲಿ ದ್ರೌಪದಿಯ ಸೀರೆ ಅಪಹರಣ ಆ ದುಶ್ಯಾಸನಿಂದ ಇಂದು ಇಂದು ಈ ಕಲಿಯುಗದಲ್ಲಿ ಚಂದುಳ್ಳಿ ಚಲುವೆ ಸುಂದರಾಂಗಿ, ಸುಂದರಾಂಗಿ ಈ ಪ್ರಪಂಚದಲ್ಲಿ ಇನ್ನೊಂದಿರ್ಲಿಕ್ಕೆ ಸಾಧ್ಯನೇ? ಅದಕ್ಕಾಗಿ ನಾನು ನಿನಗೆ ಮನಸೋತಿದ್ದೇನೆ. ಅಷ್ಟೇ ಅಲ್ಲ, ನನಗೆ ನೀನು ಮೈ ತುಂಬ ಬಟ್ಟೆಯನ್ನು ಹಾಕಿದ್ದು ನೋಡಿದ್ರೆ ನನಗೆ ಅಪಶಕುನ. ನಿನ್ನನ್ನ ಬೆತ್ತಲೆ ಮಾಡಿ ನೋಡಿ ನಿನ್ನ ಸವಿಯನ್ನ ಸವಿಯಲೇಬೇಕೆಂಬ ಆಸೆ ನನಗೆ ಕಾತುರದಿಂದ ಕಾಣುತ್ತಿದೆ. ನಾನು ನಿನ್ನ ಬಿಡು ಅಂದ್ರೆ ನಾನು ಬಿಡಬೇಕಲ್ಲ. ಈ ಭೂಮಿಯಲ್ಲಿ ನಿನ್ನನ್ನ ಕಾಪಾಡುವ ಯಾವ ಮಗನೂ ಹುಟ್ಟಿಲ್ಲ. ಪಶುವೆ, ಪವಿತ್ರವಾದ ದೇವ ಮಂದಿರದಲ್ಲಿ ಇಂಥ ಅಬಲೆಯ ಮೇಲೆ ಅತ್ಯಾಚಾರ ಮಾಡ್ತಾ ಇರುವೆಲ್ಲ, ನಾಚಿಕೆ ಆಗುದಿಲ್ವೇನೋ ನಿನಗೆ? ಓ ಅಪ್ಪತ್ ಬಾಂಧವ, ವೆರಿ ಗುಡ್. ನೀನು ನನ್ನನ್ನ ಕಾರಣವಿಟ್ಟುಕೊಂಡು ಅವಳನ್ನ ಪ್ರೀತಿಸಬೇಕೆಂಬ ಹೊಂಚು ಹಾಕಿದೀಯಾ? ಏ ಮಗನೇ, ಮುಚ್ಚ ಬಾಯಿಲ್ಲ, ಹೊರಟು ಹೋಗೋ ಇಲ್ಲಿಂದ. ಈ ಕನ್ಯೆಯನ್ನ ಕಾಪಾಡಿದೆ ಎನ್ನುವ ಅಟ್ಟಹಾಸದಿಂದ ಮೆರೆಯಬೇಡ ಮಗನೇ, ಮೆರೆಯಬೇಡ. ನಿನಗೂ ಒಂದು ದಿನ ಆಪತ್ತಿನ ಕಾಲ ಬಂದಿರಬಹುದು, ನೆನಪಿಕೋ. ಈಗಿಂದ ಕೊಟ್ಟು ಖರ್ಚನಿಗೆ ಹೆದರಿ ಈ ಕನ್ಯೆಯನ್ನ ಇಲ್ಲಿ ಬಿಟ್ಟು ಹೋಗಲು ನಾನೇನು ರಣ ಹೇಡಿಯಲ್ಲ. ಹೊರಟು ಹೋಗೋ. ಹೊರಟು ಹೋಗಬೇಕೆ? ನನಗೆ ನಿನ್ನ ಆಜ್ಞೆಗೆ? ಮಗನೇ, ಈ ಸುಂದರವಾದ ಕನ್ಯೆಯನ್ನ ನೀನು ಯಾವ ಪಾತಾಳ ಲೋಕದಲ್ಲಿ ಅಡಗಿಸಿಟ್ರು ನಾನು ಅದರ ಶೀಲವನ್ನ ಕುಟ್ಟಿ ಕುಟ್ಟಿ ತಿನ್ನದೇ ಇಲ್ಲರಾರೆ ಈ ಧರ್ಮೇಂದ್ರ. ಒಲಿದರೆ ಭಾರ್ಗವರಮ್ಮ
ದೇವರು ಬಂದಾಗ ಬಂದು ಆ ಪಾಪಿಯಿಂದ ಮಾನ ರಕ್ಷಣೆ ಮಾಡಿದ್ರೆ ತುಂಬ ತುಂಬ ಧನ್ಯವಾದ ನಿಮ್ಗೆ. ಹೌದು, ನೀನೊಬ್ಬಳೇ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದಿ? ನಾನು ಅಣ್ಣ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಅಣ್ಣ ಇಲ್ಲೇ ಪುರೋಹಿತರನ್ನ ಬಿಟ್ಟು ಬರ್ತೀನಿ ಅಂತ ಮನೆಗೆ ಹೋದ್ರು. ಅದೇ ಅವ್ರು ಬರೋಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಗ್ಬಿಡ್ತು. ಸರಿ, ಹಾಗಾದ್ರೆ ನಡೆ ಹೋಗೋಣ. ಅಣ್ಣ ದಾರಿ ಮಧ್ಯದಲ್ಲಿ ಸಿಗಬಹುದು. ಈಗಲ್ಲ ಸಿಕ್ಕವರ ಜೊತೆ ಅತ್ಯಾಚಾರ ಅನಾಚಾರ ಮಾಡ್ತಾ ಹೋಗೋ. ನಾಳೆ ಪಂಚಾಯತ್ ಕಟ್ಟೆ ಎದುರಿನಲ್ಲಿ ಅಪ್ಪಾಜಿಯ ಮಾನ ಮರ್ಯಾದೆಯನ್ನ ಬೀದಿಗೆ ತಳ್ಳಲಿ. ಆವಾಗ ನಿನಗೆ ಬುದ್ಧಿ ಬರ್ತದೆ. ಅಣ್ಣ, ಸಮಯ ಸಿಕ್ಕಾಗ ಸುಖ ಪಡುವುದು ಮಾನವನ ಉದ್ದೇಶ. ನಾಳೆ ನಾವು ಬದುಕಿರುತ್ತೇವೆ ಎನ್ನುವುದಕ್ಕೆ ಏನು ಸಾಕ್ಷಿ? ನೋಡು, ಅದಕ್ಕಾಗಿ ಇರುವಷ್ಟು ದಿನ ಸುಖ ಪಡೋಣ. ಸುಂದರ್, ಒಡವರು ಎಂಬ 4 ಅಕ್ಷರದ ಅರ್ಥ ನಿನಗಿನ್ನು ಚೆನ್ನಾಗಿ ಗೊತ್ತಿಲ್ಲ ಕಣೋ, ಚೆನ್ನಾಗಿ ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಬಡವನಾಗಿಯೇ ಇದ್ದಾನೆ, ಶ್ರೀಮಂತನಾಗಿಯೇ ಇದ್ದಾನೆ. ಇದು ಸೃಷ್ಟಿಯ ನಿಯಮ ಕಣೋ, ಸೃಷ್ಟಿಯ ನಿಯಮ. ಅಣ್ಣ, 4 ಅಕ್ಷರ ಕಲಿತಿರುವೆ ಎಂದು ನನಗೆ ಬೋಧನೆ ಮಾಡಲು ಬರಬೇಡ. ನನಗೂ ಸ್ವಲ್ಪ ಮಟ್ಟಿಗೆ ವಿವೇಕವಿದೆ. ಸುಂದರ್, ಮುಚ್ಚ ಬಾಯಲ್ಲ. ಮಾತಿಗೆ ಮಾತನ್ನ ಬೆಳೆಸಬೇಡ. ಆವಾಗಲೇ ನೋಡು, ಅಪ್ಪಾಜಿಯವರು ಈ ಕಡೆನೆ ಬರ್ತಾ ಇದ್ದಾರೆ. ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡು. ನಡೆ ಒಳಗೆ. ಬಾ ವೀರೇಶ. ಶಂಕರ ಸುಂದರ ಇನ್ನು ಬಂದಿಲ್ಲವೇನೋ? ಬಂದಿದ್ದಾರೆ ಸಾವುಕಾರೆ, ಒಳಗಡೆ ಇದ್ದಾರೆ. ಕರೆಯಲಿ ಸಾವುಕಾರ್ರೆ. ಅವರನ್ನ ಕರೆದುಕೊಂಡು ಬಾ. ನಿಮ್ಮನ್ನ ಒಂದು ಮುಖ್ಯವಾದ ವಿಷಯವನ್ನ ಹೇಳಬೇಕಂತ ಇಲ್ಲಿ ಕರೆದಿದ್ದೇನೆ. ಅದೇನೆಂದರೆ, ನನ್ನ ಸರ್ವಾಸ್ತಿಯನ್ನ ನಿಮಗೆ ಸಮನಾಗಿ ಪಾಲು ಮಾಡಿ ನನ್ನೆಲ್ಲ ಜವಾಬ್ದಾರಿಯನ್ನ ನಿಮಗೊಪ್ಪಿಸಿ ನಾನು ಹಾಯಾಗಿ ವಿಶ್ರಾಂತಿ ಪಡೆಯಬೇಕೆಂದಿರುವೆ. ಅಪ್ಪ, ಅಮ್ಮ ಸತ್ತಾಗಿನಿಂದಲೂ ನೀವೇ ನಮ್ಮ ಪಾಲಿಗೆ ತಂದೆ ತಾಯಿಯಾಗಿ ಇಷ್ಟು ವರ್ಷ ಬೆಳೆಸಿ ಪೋಷಿಸಿದ್ದೀರಿ. ಈಗ ಇದ್ದಕ್ಕಿದ್ದ ಹಾಗೆ ನಮಗೆ ಪಾಲನ್ನ ನೀಡಿ ನಿಮ್ಮಿಂದ ದೂರ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅಪ್ಪಾಜಿ. ಹೇಳಿ ಅಪ್ಪಾಜಿ, ಹೇಳಪ್ಪ, ನೀವಿರುವವರೆಗೂ ಈ ಆಸ್ತಿಯ ಜವಾಬ್ದಾರಿ ಹೊರಲು ನಾವು ಅಸಮರ್ಥ. ಸತ್ಯವಾಗಿ ಹೇಳುತ್ತೇನೆ ಅಪ್ಪಾಜಿ, ನಮಗೆ ಈ ಆಸ್ತಿ ಪಾಸ್ತಿ ಯಾವುದು ಬೇಡ. ನೀನೊಬ್ಬನಿದ್ದರೆ ಸಾಕು, ಅದೇ ನಮಗೆ ಸಂತೋಷ ಅಪ್ಪಾಜಿ, ಸಂತೋಷ. ಬೇಷ್ ಮಕ್ಕಳೇ, ಬೇಷ್. ನಿಮ್ಮ ಈ ನುಡಿಗಳನ್ನ ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಈ ಸಂತಸದ ಸುದ್ದಿಯನ್ನ ಕೇಳಲು ಆ ನಿಮ್ಮ ತಾಯಿ ಬದುಕಿದ್ದರೆ